ಸೊ ಇವತ್ತು ಸೋಮವಾರ ಆಗಿದ್ದರಿಂದ ಎದ್ದೇಳಿ ಲೇಟ್ ಆಯಿತು. ಎದ್ದ ಮೇಲೆ ಟಕ್ ಟಕ್ಕನ್ ಸ್ನಾನ ಮಾಡ್ಕೊಂಡು ಬಂದು ಅಲ್ಲುಸ್ತೆ. ನಮ್ಮಮ್ಮ ಬೈದರು, ಸ್ನಾನ ಮಾಡಿ ಅಲ್ಲುಜ್ಜಿತಿಯಲ್ಲೇ ಲೋಪರ್. ರೆಡಿ ಆದಮೇಲೆ ನೋಡ್ರೆ ನಂದು ಒಂದು ಚಪ್ಪಲಿ ನಾಯಿ ತಿನ್ಬಿಟ್ಟೈತೆ. ಅದಕ್ಕೆ ಅದ್ರದ್ದು ಇನ್ನೊಂದು ಪೇರ್ ನಾಯಿ ಕೊಟ್ಬಿಟ್ಟು ನಾನು ಹೊಸ ಚಪ್ಪಲಿ ಹಾಕೊಂಡು ರೆಡಿ. ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರೋ ಶಿವನ ದೇವಸ್ಥಾನಕ್ಕೆ 2 ನಿಮಿಷದಲ್ಲಿ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನ ಒಳಗೆ ಹೋದೆ. ದೇವ್ರ ಕೈ ಮುಗಿಯೋಕ್ಕೆ ಮುಂಚೆ ನಾನು ಅಲ್ಲಿದ್ದಿದ್ದು ಏರ್ ಕೂಲರ್ ಕೈ ಮುಗಿದ್ಬಿಟ್ಟು ಟ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ದೇವ್ರ ಕೈ ಮುಕ್ಕೊಂಡು 2 ನಿಮಿಷ ಮೆಡಿಟೇಷನ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಹೊರಗಡೆ ಬಂದೆ. ನಾರ್ಮಲಾಗಿ ಪಂಚಾಮೃತ ಕೊಟ್ಟರೆ ಅವತ್ತೇನೋ ನನಗೋಸ್ಕರ ಅಂತಲೇ ಲಡ್ಡು ಮಾಡಿದ್ರು, ಲಡ್ಡು ಕೊಟ್ಟರು. ವಾಪಸ್ ತಿರ್ಗಾ 2 ಕಿಲೋಮೀಟರ್ ದೂರದಲ್ಲಿರೋ ನಮ್ಮ ಮನೆಗೆ ಹೋಗ್ಬಿಟ್ಟು ನಾನು ಚಪ್ಪಲಿ ಬಿಚ್ಚಾಕ ಶೂ ಹಾಕ್ಕೊಂಡು ಸೀದಾ ಕಾಲೇಜ್ಗೆ ಹೋಗೋಣ ಅಂತ ಹೋದೆ. ಕಾಲೇಜ್ ಹೇಳ್ಬೇಕಂದ್ರೆ ನಮ್ಮ ಮನೆಯಿಂದ 15 ಕಿಲೋಮೀಟರ್ ಇದೆ. ಪಕ್ಕ 15 ನಿಮಿಷಕ್ಕೆ ರೀಚ್ ಆಗಿ ಅಲ್ಲಿ ನಮ್ಮ ಹುಡುಗರು ಕಾಣಿಸಿದ್ರು. ಇವ್ರು ಬೇರೆ ಯಾರಲ್ಲ, ಇವ್ರು ನಮ್ಮ ಅಧ್ಯಕ್ಷರೊಬ್ರು ಉಪಾಧ್ಯಕ್ಷರೊಬ್ರು. ಇಷ್ಟೊತ್ತೆಲ್ಲ ಫೋನಲ್ಲಿ ವೀಡಿಯೋ ಮಾಡಿದೆ. ಇವಾಗ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋಣ ಅಂತ ಇವ್ರು ಹೆಲ್ಪ್ ತೊಗೊಂಡು ಎಲ್ಲ ಫುಲ್ಲು ಸೆಟಪ್ ಮಾಡ್ಕೊಂಡೆ. ಅಲ್ಲಿಂದ ಬರಬೇಕಾದ್ರೆ ನಮ್ಮ ಹುಡುಗನ ಬ್ಯಾಕ್ ನೋಡ್ಬಿಟ್ಟೆ ಹುಡುಗಿ ಹೆಸರು ಹೇಳ್ಬಿಟ್ಟ. ಈ ಕಲೆನ ಮೆಚ್ಕೊಂಡು ನಾನು ಸೀದಾ ಕ್ಲಾಸ್ಗೆ ಹೋದೆ. ಹೋಗ್ತಾ ದಾರಿಯಲ್ಲಿ ಇವರಿಬ್ಬರು ಸಿಕ್ಕಿದ್ರು. ಇವರಿಬ್ಬರನ್ನ ಮಾತಾಡ್ಸ್ಕೊಂಡು ಆಮೇಲೆ ಕ್ಲಾಸ್ಗೆ ಹೋದ್ರಿ. ಕ್ಲಾಸ್ ಒಳಗಡೆ ಹೋಗ್ಬೇಕಾದ್ರೆ ಈ ಕ್ಲಾಸ್ ಹುಡುಗರು ಆಚೆ ಬರ್ತಿದ್ರು, ಅದೇನಕ್ಕೋ ಗೊತ್ತಿಲ್ಲ. ಕ್ಲಾಸಲ್ಲಿ 2-3 ಜನ ಇರೋದ್ರಿಂದ ಇವಳಿಗೆ ಸ್ವಲ್ಪ ರೇಗಿಸ್ಕೊಂಡು ಆಮೇಲೆ ನೀರು ಕುಡಿಯೋಕೆ ಅವಳ ಜೊತೆನೇ ಹೋದ್ರೆ. ಅವಳು ಮತ್ತೆ ನೀರು ಕುಡಿಯೋದು ತಿರ್ಗಾ ಸ್ವಲ್ಪ ರೇಗಿಸ್ಕೊಂಡೆ. ಅಲ್ಲಿ ತಿರ್ಗಾ ಇನ್ನಷ್ಟು ಸ್ವಲ್ಪ ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಕೆಳಗಡೆ ಹೋದ್ರಿ. ಕೆಳಗಡೆ ಏನಕಂದ್ರೆ ನಾವು ನಮ್ಮ ಜಾತಕ ಓದ್ತಿರಿ ಡೈಲಿ ಏನೇನಾಗ್ಬೋದು ಅಂತ. ನನ್ನ ಜಾತಕದಲ್ಲಂತೂ ಒಳ್ಳೆ ಹುಡುಗಿ ಯೋಗ ಇದೆ ಅಂತು, ಬಟ್ ನನಗೆ ಯಾವ ಹುಡುಗಿನೂ ಸಿಕ್ಕಿಲ್ಲ ಬೆಳಗ್ಗೆಯಿಂದ ಅವತ್ತು. ಸೊ ಅವಾಗೆ ಗಾಡಿ ಎಲ್ಲಿ ಪಾರ್ಕ್ ಮಾಡಿದರೆ ಅಲ್ಲಿಗೆ ವಾಪಸ್ ಹೋಗ್ತಾಯಿದ್ರಿ. ಏನಕಂದರೆ ಬಸ್ ಹತ್ತಕ್ಕೆ. ಅಲ್ಲಿ ನೋಡಿದ್ರೆ ಗಾಡಿಗಳು ಇಷ್ಟು ಜನ ಗಾಡಿಗಳಲ್ಲಿ ನಮ್ಮ ಕಾಲೇಜಿಗೆ ಬರ್ತಾರೆ ಅಂತ ಆವಾಗೇ ಗೊತ್ತಾಗಿದ್ದು ನನಗೆ. ಬಸ್ ಹತ್ಕೊಂಡು ಸೀದಾ ಇವಳು ಕೊಟ್ಟಿದ್ದು ಮಾವಿನಕಾಯಿ ತಿನ್ಕೊಂಡು ರಾಮನಗರ ಕಡೆ ಹೊರಟ್ರಿ. ಸೊ ಇವಾಗ ಎಲ್ಲಿ ರೀಚ್ ಆಗಿದ್ದೀರಂದರೆ ನಮ್ಮ ಜನಪದ ಲೋಕಕ್ಕೆ. ಇದಿರೋದು ರಾಮನಗರದಲ್ಲಿ. ಎಂಟ್ರಿ ಟಿಕೆಟ್ ಒಬ್ಬರಿಗೆ 100 ರೂಪಾಯಿ ಅಂತ ಇರುತ್ತೆ. ಕಾಲೇಜ್ ಬಿಟ್ಟಿದ್ದು ಹತ್ತತ್ರ ಒಂದು 9:30 ಹಂಗೆ. ಇಲ್ಲಿ ಬರೋಷ್ಟೊತ್ತಿಗೆ 12:30 ಆಗೋಗಿತ್ತು. ಕರ್ನಾಟಕದಲ್ಲಿ ಆ ಕಾಲದಿಂದ ಯಾವ ಸಂಸ್ಕೃತಿನ ಪಾಲನೆ ಮಾಡ್ಕೊಂಡ್ಬಂದಿದ್ರು, ಇವಾಗೂ ಯಾವ ಸಂಸ್ಕೃತಿನ ಪಾಲನೆ ಮಾಡ್ತಿದ್ದಾರೆ ಇಲ್ಲಿ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ನಿಮ್ಗೆ ಸಿಕ್ಬಿಡ್ತೈತೆ. ಇಲ್ಲಿ ಗೊಂಬೆಗಳ ರೂಪದಲ್ಲಿ ತುಂಬ ಹಲವಾರು ಸ್ಟ್ಯಾಚುಗಳಿದೆ. ಸೊ ಬನ್ನಿ ಇನ್ನು ಒಳಗಡೆ ಹೋಗಿದ್ರು ನೋಡೋಣ ಏನೇನಿದೆ ಅಂತ. ಅಲ್ಲಿಂದ ಒಳಗಡೆ ಹೋಗಿ ನೋಡ್ರೆ ಯೂನಿಕ್ ಫೋಟೋಸ್ ಇತ್ತು. ಶಿವರಾಮ್ ಕಾರಂತ್ ಅವ್ರದ್ದು, ಕುವೆಂಪು ಅವ್ರದ್ದು. ಇನ್ನು ಇದು 20-30 ವರ್ಷದಿಂದ ಯೂಸ್ ಮಾಡ್ತಿದ್ದಿದ್ದು ತೇರಂತೆ. ಆ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಮೇಣದ ದೀಪಗಳು, ತಟ್ಟಿಗಳು, ಪಾತ್ರೆಗಳು, ಸೌಟುಗಳು, ಶೆಡೆಗಳು, ಮಚ್ಚುಗಳು, ಲಾಂಗುಗಳು, ಬಿಂಗಿಗಳು, ಸೌಟುಗಳು ಎಲ್ಲ ಇಲ್ಲಿತ್ತು. ಇನ್ನು ಈ ಬೊಂಬೆಗಳ ರೂಪದಲ್ಲಿದ್ದಾರೆ ಆ ಕಾಲದಲ್ಲಿದ್ದ ರಾಜರಾಣಿರು, ದೇವತೆಯರು. ಆ ಕಾಲದಲ್ಲಿ ದಾರದ ಉಪಯೋಗದಿಂದ ಆಡ್ತಿದ್ದ ಬೊಂಬೆಗಳಾಟ ಮತ್ತು ಯಕ್ಷಗಾನದು ಎಲ್ಲ ಇಲ್ಲಿ ಕಾಸ್ಟ್ಯೂಮ್ಸ್ ಇತ್ತು. ಮುಖವಾಡಗಳು ತುಂಬಾ ಇತ್ತು. ಎಲ್ಲ ನೋಡ್ಕೊಂಬಂದ್ಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕೆ ಮುಂಚೆ ಇಲ್ಲಿ ಆಟ ಆಡೋಕ್ಕಂತ ಮಕ್ಳಿಗಂತ ಇಕ್ಕಿದ್ರು. ಬಟ್ ನಾವೆಲ್ಲ ಕಾಲೇಜ್ ಹುಡುಗರಾಗಿದ್ರು. ಪಾಪ ಹುಡುಗಿರು ತಡ್ಕೊಳಕ್ಕಾಗಿಲ್ಲ. ನೋಡಿದ ತಕ್ಷಣ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಫೀಲ್ಡ್ಗೆ ಹಿಡಿದ್ಬಿಟ್ರು. ನೋಡೋಷ್ಟು ನೋಡಿ ಕೊನೆಗೆ ಇನ್ನೊಬ್ರಿಬ್ರು ಹೋಗ್ತಾರೆ. ಅವ್ರು ತೋರಿಸ್ತೀನಿ ನೋಡಿ. ಆಗ ಬಿಟ್ಟರೆ ಅದನ್ನು ಹೊಡೆದಾಕ್ಬಿಡ್ತಾರೆ ಅಂತ ನನ್ನ ಮಕ್ಕಳು, ನಮ್ಮ ಹುಡುಗರು. ಹೊಡೆದೋಗಕ್ಕೆ ಮುಂಚೆ ಎದ್ದು ಬರ್ರಪ್ಪ, ಪಾಪ ಚಿಕ್ಕ ಮಕ್ಕಳದದು, ನಿಮ್ದಲ್ಲ. ನಂತರ ಮುಂದಕ್ಕೆ ಹೋದರೆ ಅಲ್ಲಿ ಬೋಟಿಂಗ್ ಇತ್ತು ಅಂತ ಗೊತ್ತಾಯಿತು. ಬಟ್ ಅಲ್ಲಿ ನೀರು ಇಲ್ದಿರೋದ ಕಾರಣದಿಂದ ಅದು ಕ್ಲೋಸ್ ಆಗಿತ್ತು. ಅದರಿಂದ ಬೇಜಾರಾಯಿತು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಟ್ರೈಬಲ್ ವಿಲೇಜ್ ಅಂತ ಕಾಣಿಸ್ತು. ಅಲ್ಲಿ ನೋಡಿದ್ರೆ ಪ್ರತಿ ಒಂದು ಟ್ರೈಬಲ್ ಕಮ್ಯುನಿಟಿ ಇರೋದು ಅಲ್ಲಿ ಕಾಣಿಸ್ತಿತ್ತು. ಮಾಮೂಲಿ ಊರಲ್ಲಿ ಬೆಳೆಯೋ ಜನಗಳಿಗೂ ಈ ಜನಾಂಗದವ್ರಿಗೂ ತುಂಬ ವ್ಯತ್ಯಾಸ ಇದೆ. ಅಲ್ಲಿ ನೋಡಿದ್ರೆ ನೀವು ಅಲ್ಲಿ ಗೊತ್ತಾಗುತ್ತೆ ನಿಮಗೂ. ಇಲ್ಲಿ ಜನಪದ ಲೋಕದಲ್ಲಿ ಒಂದು ಶಾಲೆ ಇನ್ನೂ ರನ್ನಿಂಗಲ್ಲಿ ಐತೆ. ಇದೇ ಅದು ಇವಾಗೂ ರನ್ನಿಂಗಲ್ಲಿ ಐತೆ. ಪ್ರೀತಿ ಮಾಡೋರು ನಾರ್ಮಲಾಗಿ ಕಲ್ಲ ಮೇಲೆ ಬರ್ದಿರೋರು ನೋಡಿದ್ದೀನಿ ನಾನು. ಬಟ್ ಇಲ್ಲಿ ಯಾರು ಬಿದಿರು ಕೊಂಬೆ ಮೇಲೆಲ್ಲ ಬರ್ದಿಕ್ಕಿದ್ದಾರೆ. ಅಮರ ಪ್ರೇಮಿಗಳು, ಪರಿಸರ ನಾಶಕಾರರು. ಎಲ್ಲ ನೋಡೋಷ್ಟೊತ್ತಿಗೆ 4 ಗಂಟೆ ಆಯಿತು. ಆಮೇಲೆ ಊಟ ತಿನ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋದ್ರಿ ವಾಪಸ್ಸು. ಅಲ್ಲಿ ನೋಡಿದ್ರೆ ನಮ್ಮ ಸರ್ ಮಗ ಒಬ್ಬನಿದ್ದ, ಅವ್ನು ಮಾತಾಡ್ಸ್ಕೊಂಡು ಹೋದ್ರಿ. ಏನನ್ನು ಕಲ್ಸ್ಕೊಟ್ಟಿದ್ದಾರೆ? ವರ್ಣ ಮನೆ ಕಲ್ಸ್ಕೊಟ್ಟಿದ್ದಾರ? ಕನ್ನಡ ಕಲ್ಸ್ಕೊಟ್ಟಿಲ್ವಾ? ಕೇಳ್ಕೊಂಬರ್ತೀನಿ. ಒಬ್ಬನ ಕೇಳ್ಕೊಂಬರ್ತೀನಿ. ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಹತ್ರ ಬರೋಷ್ಟೊತ್ತಿಗೆ 6:30 ಆಗಿತ್ತು. ಅಲ್ಲಿಂದ ನಾನು ನನ್ನ ಫ್ರೆಂಡು ಗಾಡಿ ಎತ್ಕೊಂಡು ಮನೆ ಕಡೆ ಹೊಂಟ್ರಿ. ನಮ್ಮ ಹುಡುಗನ ಅರ್ಧ ದಾರಿಯಲ್ಲಿ ಬಿಟ್ಬಿಟ್ಟು ಟಾಟಾ ಹೇಳ್ಬಿಟ್ಟು ಸೀದಾ ಮನೆಗೆ ಹೋದೆ.
ಅದಾದಮೇಲೆ ಸಮಯ ಒಂದು 7:30-8 ಗಂಟೆ ಹಂಗೆ ನಮ್ಮ ಹುಡುಗರೆಲ್ಲ ಬಾ ಮಚ್ಚ ಕೋರಮಂಗಲ ಕಡೆ ಓಡ್ ಬರೋಣ ಅಂದರು. ಅದಕ್ಕೆ ನಾನು ಫುಲ್ಲು ರೆಡಿ ಆಗಿಬಿಟ್ಟು ಫುಲ್ ಮಿಂಚಿಂಗ್ ಥರ ರೆಡಿ ಆಗಿಬಿಟ್ಟು ಹೋದ್ನಪ್ಪ ಅವ್ರ ಜೊತೆಗೆ. ಅಲ್ಲಿಂದ ರಿಟರ್ನ್ ಬರೋವಾಗ ಸಮಯ ಒಂದು 12 ಗಂಟೆ ಆಗಿತ್ತು. ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಕೆ ಹೋದ್ರಿ. ಅಲ್ಲಿ ಪೋಲಾರ್ ಬೇರೆಲ್ಲ ಐಸ್ ಕ್ರೀಮ್ ಸಾಕಾದಾಗಿತ್ತು, ನೀವು ಟ್ರೈ ಮಾಡಿ ನೋಡಿರಿ. ಎಂಜಾಯ್ ಏನೋ ಮಾಡಿಬಿಟ್ಟೆ. ಇವಾಗ ನಮ್ಮ ಮನೆಗೆ ಹೋದ್ಮೇಲೆ ನಮ್ಮ ಅಮ್ಮ ಕೈಯಲ್ಲಿ ಬೈಸ್ಕೊಬೇಕು ತಿರ್ಗ, ಯಾಕಂದರೆ ಲೇಟ್ ಆಗೈತೆ. ಓಕೆ, ಇಷ್ಟೇ ಈ ವ್ಲಾಗು. ನಾನು ಇವತ್ತೆಲ್ಲ ಏನೇನು ಮಾಡಿದೆ ಎಲ್ಲ ನಿಮ್ಗೆ ಹೇಳಿದ್ದೀನಿ. ನಿಮಗೆ ನಾನು ಕೊಟ್ಟಿರೋ ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ. ಇದೇ ಥರ ಇನ್ನೂ ಬೇರೆ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.